ಎಲ್ರಿಗೂ ನಮಸ್ಕಾರ. ನಾನು ಇವತ್ತಿನ ವಿಡಿಯೋದಲ್ಲಿ ಬ್ಯಾಂಬೂದು ಮೊಳಕೆ ಬರುತ್ತಲ್ವ, ಕರಳೆದು ಸಾರು ಮಾಡೋದು ತೋರಿಸ್ತಾ ಇದ್ದೀನಿ. ಸಾಂಬಾರು ಇದು ತುಂಬ ಚೆನ್ನಾಗಿರುತ್ತೆ, ಆಮೇಲೆ ಹೆಲ್ತಿ ಕೂಡ ತುಂಬ ಒಳ್ಳೆಯದು. ಅಟ್ಲೀಸ್ಟ್ ವರ್ಷಕ್ಕೆ ಒಂದು ಸರಿ ಆದ್ರೂ ತಿನ್ನಬೇಕು ಅಂತ ಹೇಳ್ತಾರೆ. ನನಗೂ ಗೊತ್ತಿರಲಿಲ್ಲ, ಈ ಬೆಂಗಳೂರಿಗೆ ಬಂದ ಮೇಲೇ ಇದು ಪರಿಚಯ ಆಗಿದ್ದು. ನಮ್ಮ ಫ್ರೆಂಡು ವರ್ಷ ಕೊಡ್ತಾರೆ ನನಗೆ ಕರಳೆನ. ಆಮೇಲೆ ಸಾಂಬಾರು ಕೂಡ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಇದರಲ್ಲಿ ತುಂಬ ಹೆಚ್ಚು ಪ್ರೋಟೀನು ಮತ್ತು ಫೈಬರು, ಐರನ್ ಕಂಟೆಂಟ್ ಜಾಸ್ತಿ ಇರುತ್ತೆ ಇದರಲ್ಲಿ. ಬನ್ನಿ ಹಾಗಿದ್ರೆ ಯಾವ ಥರ ಸಾಂಬಾರು ಮಾಡೋದು ಅಂತ ನೋಡ್ಕೊಂಬರೋಣ. ನಾನು ಕರಳೆ ಸಾರು ಮಾಡೋದು ತೋರಿಸ್ತಾ ಇದ್ದೀನಿ. ಈ ಕರಳೆ ಸಾರಿಗೆ ಏನೇನು ಬೇಕು ಅಂತ ಫಸ್ಟ್ ಐಟಮ್ಸ್ನ ನೋಡ್ಕೊಂಬಿಡೋಣ. ಫಸ್ಟು ನಾನು ಕರಳೆ ತೊಗೊಂಡಿದ್ದೀನಿ. ಈ ಕರಳೆ ನೋಡಿ ಈ ಥರ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಈ ನೀರು ಹಾಕಿ ಇದನ್ನು ರಾತ್ರಿ ನೆನೆಸಿ ಇಟ್ಬಿಡಬೇಕು. ಬೆಳಗ್ಗೆ ಮಾಡ್ತಾ ಇರೋದು ನಾನು. ಇದನ್ನು ನೀರು ಹಾಕಿ ನೆನೆಸಿಟ್ಟು ಆಮೇಲೆ ಬೆಳಗ್ಗೆ ಒಂದು 7 ಸರಿ ವಾಶ್ ಮಾಡಬೇಕು ಇದನ್ನು ಕ್ಲೀನಾಗಿ. ಇದು ಕರಳೆಗೆ. ಇದಕ್ಕೆ ಇನ್ನು ಕಾಳುಗಳೆಲ್ಲ ಬೇಕು. ಏನೇನು ಕಾಳು ಬೇಕು ಅಂತ ನೋಡ್ಕೊಳ್ಳೋಣ. ನೋಡಿ, ನಾನು 1-2 ಟೇಬಲ್ ಸ್ಪೂನಷ್ಟು ಅವರೆಕಾಳು ತೊಗೊಂಡಿದ್ದೀನಿ, ಕಡಲೆಕಾಳು ತೊಗೊಂಡಿದ್ದೀನಿ, ಅಲಸಂದೆ ಕಾಳು ಮತ್ತು ಇದು ಹೆಸ್ರು ಕಾಳು. ಇದನ್ನು ಎಲ್ಲ ನೈಟನ್ನು ಈ 4 ಐಟಮ್ಸ್ನ ನೆನೆಸಿಟ್ಬಿಡೋಣ. ಇನ್ನು ಇಷ್ಟಾದಮೇಲೆ ಇದಕ್ಕೆ ಸೊಪ್ಪು ತರಕಾರಿ ಎಲ್ಲದು ಏನೇನು ಬೇಕು ಅಂತ ನೋಡ್ಕೊಳ್ಳೋಣ. ನೋಡಿ, ಪಡವಲಕಾಯಿ, ಒಂದು ಹೀರೆಕಾಯಿ, ಆಮೇಲೆ ಕ್ಯಾರೆಟು, ಬೀನ್ಸು, ಒಂದು ಸೀಮೆ ಬದನೆಕಾಯಿ, ಒಂದು ಗಡ್ಡೆಕೋಸು, ಆಲೂಗಡ್ಡೆ, ಬದನೆಕಾಯಿ, ಟೊಮ್ಯಾಟೊ, ಆಮೇಲೆ 2 ಈರುಳ್ಳಿ ತೊಗೊಂಡಿದ್ದೀನಿ, 2 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಇದು ತೆಂಗಿನಕಾಯಿ, ಇದನ್ನು ಅಷ್ಟೇ ಹಾಲು ಹಾಕಬೇಕು. ಇದನ್ನು ಹಾಲು ಮಾಡಿಕೊಂಡು ಸೋಸಿ ಹಾಕ್ಕೋಬೇಕು ಇದಕ್ಕೆ. ಇನ್ನು ತರಕಾರಿ ಆಯ್ತಲ್ವ. ನೆಕ್ಸ್ಟ್ ಸೊಪ್ಪು ಯಾವ್ದ್ಯಾವ್ದು ಬೇಕು ಅಂತ ನೋಡ್ಕೊಳ್ಳೋಣ. ನೋಡಿ, ಇದು ಅರವೆ ಸೊಪ್ಪು ಮತ್ತು ಚಕೋತ ಸೊಪ್ಪು. ಇದು ಚಕೋತ ಸೊಪ್ಪು, ಇದು ದಂಟಿನ ಸೊಪ್ಪು, ಇದು ಸ್ವಲ್ಪ ಸಬ್ಬಸಿಗೆ ಸೊಪ್ಪು, ಇದು ಮೆಂತ್ಯ ಸೊಪ್ಪು, ಕೊತ್ತಂಬರಿ ಸೊಪ್ಪು. ಇನ್ನು ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಜೀರಿಗೆ, ಕರಿಬೇವು, ಇದು ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ 1 ಕಪ್ ಹಾಲು ಹಾಕಬೇಕು. ಇದಕ್ಕೆ ಹಾಲು ತೊಗೊಂಡಿದ್ದೀನಿ ನೋಡಿ, 1 ಕಪ್ ಹಾಲು. ಆಮೇಲೆ ಇದಕ್ಕೆ ಇದು ಸಾಂಬಾರು ಪುಡಿ ಮತ್ತು ಖಾರದ ಪುಡಿ. ಇದು ಸಾಂಬಾರು ಪುಡಿ ನಾವೇನು ಸಾಂಬಾರಿಗೆ ಡೈಲಿ ಯೂಸ್ ಮಾಡ್ತೀವಲ್ವ, ಅದೇ ಸಾಂಬಾರು ಪುಡಿ. 1-2 ಟೇಬಲ್ ಸ್ಪೂನು ಖಾರದ ಪುಡಿ ರುಚಿಗೆ ತಕ್ಕಷ್ಟು. ಆಮೇಲೆ ಬೆಣ್ಣೆ ಹಾಕಬೇಕು ಇದಕ್ಕೆ. ನೋಡಿ, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಬೆಣ್ಣೆ ತೊಗೊಂಡಿದ್ದೀನಿ. ಆಮೇಲೆ ಒಂದು 7-8 ನಾನು ಗೋಡಂಬಿ ತೊಗೊಂಡಿದ್ದೀನಿ. ಇದನ್ನು ಸಹ ಒಂದು ಪೇಸ್ಟ್ ಮಾಡಿಬಿಟ್ಟು ಹಾಕಬೇಕು. ಇಷ್ಟು ಇಂಗ್ರೀಡಿಯೆಂಟ್ಸ್ ಇದು ಕರಳೆ ಸಾಂಬಾರಿಗೆ ಬೇಕು. ಬನ್ನಿ ಆಗಿದ್ದರೆ ಯಾವ ಥರ ಮಾಡೋದು ಅಂತ ನೋಡೋಣ. ಇವಾಗ ನಾನು ರಾತ್ರಿ ಈ ಕಾಳುಗಳನ್ನೆಲ್ಲ ನೆನೆಸ್ತೀನಿ. ಎಲ್ಲ ನೀಟಾಗಿ ಸೊಪ್ಪೆಲ್ಲ ವಾಶ್ ಮಾಡಿಕೊಂಡು ಕಟ್ ಮಾಡಿ ಇಟ್ಕೋಬೇಕು. ತರಕಾರಿ ಎಲ್ಲ ನಾನು ಬೆಳಗ್ಗೆಗೆ ಮಾಡ್ತಾ ಇರೋದು. ನೋಡಿ, ಇವಾಗ ಇಷ್ಟೆಲ್ಲ ವಾಶ್ ಮಾಡಿಟ್ಕೊಳ್ಳೋಣ. ಸೊಪ್ಪು ಕಾಳು ಎಲ್ಲ ನೆನೆಯಕ್ಕೆ ಬಿಟ್ಬಿಡೋಣ. ನೋಡಿ, ಈ ಕರಳೆನ ನೀಟಾಗೆಲ್ಲ ವಾಶ್ ಮಾಡಿ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ತಟ್ಟೆ ಮುಚ್ಚಿಟ್ಬಿಡೋಣ. ಇನ್ನು ಕಾಳುಗಳನ್ನು ಅಷ್ಟೇ, ಅದನ್ನು ಸಹ ಎಲ್ಲದನ್ನು ಒಂದೇ ಪಾತ್ರೆಯಲ್ಲಿ ಹಾಕ್ಬಿಟ್ಟು ನೀಟಾಗೆಲ್ಲ 1-2 ಸರಿ ವಾಶ್ ಮಾಡಿ ನೀರು ಹಾಕಿ ಇದನ್ನು ನೆನೆಯಕ್ಕೆ ಬಿಟ್ಬಿಡೋಣ. ಬೆಳಗ್ಗೆವರೆಗೂ ಚೆನ್ನಾಗಿ ನೆನೆಯಲಿ ಇದು. ನೋಡಿ, ಇವಾಗ ಬೆಳಗ್ಗೆ ಎಲ್ಲ ಚೆನ್ನಾಗಿ ನೆಂದಿದೆ ಕಾಳು. ಫಸ್ಟ್ ನಾನು ಕಾಳುಗಳನ್ನು ಕುಕ್ಕರಲ್ಲಿ ಹಾಕ್ಬಿಟ್ಟು 1-2 ವಿಜಿಲ್ ಹಾಕ್ಸಿಟ್ಕೋತೀನಿ. ಬರೀ ಸಪ್ರೇಟ್ ಕಾಳುಗಳನ್ನು ಮಾತ್ರ ಹಾಕ್ತಾಯಿದ್ದೀನಿ. ಕುಕ್ಕರ್ಗೆ ಹಾಕ್ಬಿಟ್ಟು ನೋಡಿ 2 ವಿಜಿಲ್ ಹಾಕಿ ಆದಮೇಲೆ ಅದು ಆಗೋ ಅಷ್ಟೊತ್ತಿಗೆ ನಾವು ಈ ಕರಳೆನ ತೊಳ್ಕೊಳ್ಳೋಣ. ಅದನ್ನು ಕುಕ್ಕರ್ಗೆ ಇಡಬೇಕು. ಈ ಕರಳೆನ ತುಂಬ ವಿಷ ಇರುತ್ತಂತೆ ಇದು, ಅದಕ್ಕೆ 7 ಸರಿ ತೊಳಿಬೇಕು ಅಂತ ಹೇಳ್ತಾರೆ. ನೋಡಿ, ನಾನು 7 ಸರಿ ಈ ಥರ ತೊಳಿತಾ ಇದ್ದೀನಿ. ಪಾತ್ರೆಯಲ್ಲಿ ಹಾಕ್ಕೊಂಡು ನೀರು ಹಾಕ್ಕೊಂಡು ಮತ್ತೆ ಆ ನೀರನ್ನು ಸೋಸ್ಕೊಳ್ಳೋದು. ನೀಟಾಗೆಲ್ಲ ಈ ಥರ ಕೈ ಆಡಿಸಿ ತೊಳ್ಕೊಬೇಕು. 7 ಸರಿ ತೊಳಿಬೇಕು. ನೋಡಿ, ನೀಟಾಗಿ ತೊಳೆದು ಇಟ್ಕೋಬೇಕು. 7 ಸರಿ ಇದೇ ಥರ ತೊಳೆದಿದ್ದೀನಿ ನಾನಿವಾಗ. ನೋಡಿ, ಅಷ್ಟೊತ್ತಿಗೆ ವಿಜಿಲ್ ಆಯಿತು. 2 ವಿಜಿಲ್ ಹಾಕ್ಸ್ಕೊಂಡಿದ್ನಲ್ವ ಕಾಳು ಕೂಡ ಚೆನ್ನಾಗಿ ಬಂದಿದೆ. ಇದನ್ನೊಂದು ಪಾತ್ರೆಯಲ್ಲಿ ತೆಗೆದಿಟ್ಕೊಂಡು ಇದೇ ಕುಕ್ಕರಿಗೆ ಇವಾಗ ನಾನೇನು ಕರಳೆನ 7 ಸರಿ ವಾಶ್ ಮಾಡಿ ಇಟ್ಕೊಂಡಿದ್ನಲ್ವ, ಆ ಕರಳೆನೂ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕಿ ಮತ್ತೆ ಇದನ್ನು 2 ವಿಜಿಲ್ ಹಾಕ್ಸ್ಕೊಂಡು ಬರೋಣ. ನೋಡಿ, ಈಗ ಇದನ್ನು 2 ವಿಜಿಲ್ ಹಾಕ್ಸೋಕ್ಕಿಟ್ಟಿದ್ದೀನಿ. ಆಗಿದೆ ಇದೂ ಅಷ್ಟೇ ಬೆಂದಿದೆ ಇದು. ಬಟ್ ಒಂಥರ ತಿನ್ನಬೇಕಾದ್ರೆ ತುಂಬ ಸಾಫ್ಟಾಗೇನು ಆಗಿರಲ್ಲ ಇದು. ಬಟ್ ಅಷ್ಟೇ ಸಾಕು. 2 ವಿಜಿಲ್ ಆಯ್ತಲ್ವ. ಈಗಿನ ಎಲ್ಲ ತರಕಾರಿನೂ ನಾನು ಏನೇನು ತರಕಾರಿ ತೊಗೊಂಡಿದ್ನಲ್ವ ಅದನ್ನೆಲ್ಲ ನೀಟಾಗಿ ವಾಶ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಎಲ್ಲ ತರಕಾರಿನೂ 1 ವಿಜಿಲ್ ಹಾಕ್ಸ್ಬಿಡೋಣ ಕುಕ್ಕರಲ್ಲಿ ಹಾಕ್ಬಿಟ್ಟು. ನೋಡಿ, ಇವಾಗ ನಾನು ಒಂದು ಕುಕ್ಕರ್ಗೆ ಹಾಕ್ಕೋತಾ ಇದ್ದೀನಿ ತರಕಾರಿಗಳು. ಆಮೇಲೆ ಬದನೆಕಾಯಿ, ಆಲೂಗಡ್ಡೆನ ಕಟ್ ಮಾಡಿ ನೀರಲ್ಲೇ ಇಟ್ಕೊಂಡಿದ್ದೆ ನಾನು. ಅದನ್ನು ಇವಾಗ ಹಾಕಿ ಸ್ವಲ್ಪ ನೀರು ಹಾಕ್ಬಿಟ್ಟು 2 ವಿಜಿಲ್ ಬೇಡ, ಇದು ತರಕಾರಿ ಎಲ್ಲ ಒಂದೇ ವಿಜಿಲ್ ಸಾಕು. 2 ವಿಜಿಲ್ ಅಂದರೆ ಮತ್ತೆ ಸಾಂಬಾರೆಲ್ಲ ಕುದ್ದು ಫುಲ್ ಮೆತ್ತಗಾಗ್ಬಿಡುತ್ತೆ. 1 ವಿಜಿಲ್ ಹಾಕಕ್ಕೆ ಇಟ್ಟಿದ್ದೀನಿ.
ತರಕಾರಿನೂ ಒಂದು ವಿಜಿಲ್ ಹಾಕೋಷ್ಟೊತ್ತಿಗೆ ನಾನೇನು ಗೋಡಂಬಿ ಒಂದು 7ರಿಂದ 8 ನೆನೆಸಿಟ್ಕೊಂಡಿದ್ದೆ, ಅದನ್ನು ಈಗ ಗೋಡಂಬಿನೂ ಮಿಕ್ಸಿ ಮಾಡಿಕೊಂಡೆ. ಅಷ್ಟೊತ್ತಿಗೆ ನೋಡಿ ತರಕಾರಿನೂ ಬೆಂದಿದೆ. ಇವಾಗ ಎಲ್ಲದು ಆಯ್ತಲ್ವ, ಇನ್ನು ಒಗ್ಗರಣೆ ಮಾಡ್ಕೊಳ್ಳೋಣ ಸಾಂಬಾರಿಗೆ. ನೋಡಿ ಒಂದು ದೊಡ್ಡ ಪಾತ್ರೆ ಇಟ್ಬಿಟ್ಟು ಅದಕ್ಕೆ ಒಂದು 3ರಿಂದ 4 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ, ಸಾಸಿವೆ, ಜೀರಿಗೆ, ಕರಿಬೇವು ಹಾಕಿ ಅದೆಲ್ಲ ಚೆನ್ನಾಗಿ ಫ್ರೈ ಆಗ್ತಿದ್ದಂಗೆ ನಾನು ಅದಕ್ಕೆ ಒಂದೆರಡು ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೀನಿ. ಆ ಬೆಳ್ಳುಳ್ಳಿನೂ ಹಾಕಿಬಿಟ್ಟು ಈರುಳ್ಳಿ ಹಾಕೋಣ. ಈರುಳ್ಳಿ ಚೆನ್ನಾಗೆಲ್ಲ ಫ್ರೈ ಆಗಲಿ. ಈರುಳ್ಳಿ ಒಂದು 2 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಆಮೇಲೆ ಇದು ಟೊಮೊಟೊನೂ ಅಷ್ಟೇ, ತುಂಬ ಹುಳಿ ಟೊಮೊಟೊ ತೊಗೋಬಾರ್ದು, ಇದಕ್ಕೆ ಹುಳಿ ಟೊಮೊಟೊ ಚೆನ್ನಾಗಿರಲ್ಲ. ಈ ಜಾಮ್ ಟೊಮೊಟೊ ತೊಗೊಂಡು ನಾನು ಒಂದು 2 ಟೊಮೊಟೊ ತೊಗೊಂಡಿದ್ದೀನಿ. ಅದನ್ನು ನೀಟಾಗೆಲ್ಲ ಕಟ್ ಮಾಡಿ ಬೇಯಿಸ್ಕೊಳ್ಳೋಣ ಒಗ್ಗರಣೆಯಲ್ಲಿ. ನೋಡಿ ತಟ್ಟೆ ಮುಚ್ಚಿಬಿಟ್ಟು ಈ ಥರ, ಯಾಕಂದರೆ ಎಲ್ಲ ತರಕಾರಿ ಎಲ್ಲ ಬೇಯಿಸ್ಕೊಂಡಿರ್ತೀವಲ್ವ, ಟೊಮ್ಯಾಟೊ ಈರುಳ್ಳಿ ಈ ಒಗ್ಗರಣೆಲ್ಲೇ ನೀಟಾಗಿ ಬೇಯಬೇಕು. ತಟ್ಟೆ ಮುಚ್ಚಿ ಒಂದು 2 ನಿಮಿಷ ಬೇಯಿಸ್ಕೊಂಡಾದಮೇಲೆ ಸೊಪ್ಪನ್ನು ಒಗ್ಗರಣೆಲ್ಲೇ ಹಾಕಬೇಕು. ನಾನು ಸೊಪ್ಪುಗಳನ್ನು ಎಲ್ಲ ಸೊಪ್ಪು ಹೇಳಿದ್ನಿ ಅಲ್ವಾ, ಸಬ್ಬಸಿಗೆ, ಮೆಂತ್ಯ, ಚಕೋತ, ದಂಟು ಮತ್ತು ಅರವೆ ಸೊಪ್ಪು ಎಲ್ಲದನ್ನು ನಾನು ನೀಟಾಗಿ ಈ ಥರ ಚಿಕ್ಕದಾಗಿ ಕಟ್ ಮಾಡಿಕೊಂಡು ನೋಡಿ ಈ ಒಗ್ಗರಣೆಲ್ಲೇ ಹಾಕಿಬಿಟ್ಟು ನೀಟಾಗಿ ಇದನ್ನು ಅಷ್ಟೇ ಒಗ್ಗರಣೆಲ್ಲೇ ಚೆನ್ನಾಗಿ ಫ್ರೈ ಆಗಬೇಕು ಸೊಪ್ಪು. ಇದನ್ನು ಅಷ್ಟೇ ತಟ್ಟೆ ಮುಚ್ಚಿಬಿಟ್ಟು ಒಂದು 2 ನಿಮಿಷ ಸೊಪ್ಪು ಎಲ್ಲ ಬೇಯಲಿ ಚೆನ್ನಾಗಿ. ನೋಡಿ ಈ ಥರ ಬೇಯಿಸ್ಕೊಳ್ಳೋಣ. ಬೆಂದಿದೆ ನೋಡಿ ಇವಾಗ ಸೊಪ್ಪು, ಟೊಮ್ಯಾಟೊ, ಈರುಳ್ಳಿ ಎಲ್ಲ ನೀಟಾಗಿ ಬೆಂದಿದೆ. ಇವಾಗ ನಾವು ಇದಕ್ಕೆ ಇವಾಗಲೇ ನಾವು ಇದಕ್ಕೆ ಖಾರದ ಪುಡಿ ಮತ್ತು ಸಾಂಬಾರು ಪುಡಿ ಹಾಕಿ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಅದು ಎಲ್ಲ ಹಸಿ ಸ್ಮೆಲ್ ಹೋಗೋವರೆಗೂ ಖಾರದ ಪುಡಿ, ಸಾಂಬಾರು ಪುಡಿ ಈ ಒಗ್ಗರಣೆಯಲ್ಲೇ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಳ್ಳೋಣ. ನೋಡಿ ಎಲ್ಲ ನೀಟಾಗಿ ಫ್ರೈ ಆಗ್ತಾ ಇದೆ ಅಲ್ವಾ. ಇವಾಗ ನಾವೇನು ಕುಕ್ಕರಲ್ಲಿ ಬೇಯಿಸ್ಕೊಂಡಿರೋ ಅಂಶನ ಒಂದೊಂದೇ ಐಟಮ್ನ ಹಾಕ್ಕೊಳ್ಳೋಣ. ನೋಡಿ ಇದು ಹಸಿ ಸ್ಮೆಲ್ ಹೋಗೋವರೆಗೂ ಒಂದು 2 ನಿಮಿಷ ತಟ್ಟೆ ಮುಚ್ಚಿನ ನಾನು ಬೇಯಿಸ್ಕೊಂಡಿದ್ದೀನಿ. ಇವಾಗೆಲ್ಲ ಚೆನ್ನಾಗಿ ಬೆಂದಿದೆ. ಇವಕ್ಕೆ ಒಂದೊಂದೇ ಐಟಮ್ಸ್ ಹಾಕ್ಕೊಳ್ತಾ ಹೋಗೋಣ. ಫಸ್ಟ್ ಕಾಳೇನು ಬೇಯಿಸಿಟ್ಕೊಂಡಿದ್ವಲ್ಲ, ಕಾಳು, ಆಮೇಲೆ ತರಕಾರಿ ಎಲ್ಲದನ್ನು ಇದೇ ಪಾತ್ರೆಗೆ ಹಾಕೋದು. ಆಮೇಲೆ ಕರಳೆನೂ ಬೇಯಿಸಿಟ್ಕೊಂಡಿದ್ವಿ ಅಲ್ವಾ, ಅದನ್ನು ಎಲ್ಲ ಹಾಕಿ ನಮಗೆ ನೀರು ಬೇಕಲ್ವಾ, ತುಂಬ ಗಟ್ಟಿಯಾಗುತ್ತೆ ಇದು. ನೀರು ಹಾಕ್ಕೊಳ್ಳೋಣ. ನಮಗೆ ಈ ಸಾಂಬಾರು ಮಾಡ್ತಾಯಿದ್ವಿ, ರೊಟ್ಟಿ, ಚಪಾತಿ, ಮುದ್ದೆಗೆಲ್ಲ ಚೆನ್ನಾಗಿರುತ್ತೆ. ಆ ಒಂದು ಎಲ್ಲದಕ್ಕೂ ಒಂದು ಸರಿ ಆಗೋಂಗೆ ನಾವು ನೀರು ಹಾಕ್ಕೊಂಡು ನೀಟಾಗಿ ಇದನ್ನ ಕುದಿಸ್ಬೇಕು. ಇವಾಗ ನಾನು ಉಪ್ಪು ಹಾಕ್ತಾಯಿದ್ದೀನಿ. ಇವಾಗ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿಬಿಟ್ಟು ಹಾಕಿ, ಕಡಿಮೆ ಹಾಕಿ ಆಮೇಲೆ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಹಾಕ್ಬೋದು. ನೋಡಿ ಈ ಥರ ಚೆನ್ನಾಗೆಲ್ಲ ಕುದೀತಾ ಇದೆ ಅಲ್ವಾ. ಇವಾಗ ನಾನು ತೆಂಗಿನಕಾಯಿ ಏನು ತೋರಿಸಿದ್ನಲ್ವ, ಅದನ್ನು ಕಟ್ ಮಾಡಿಕೊಂಡು ಹಾಲು ಸೋಸಿ ಇಟ್ಕೊಂಡಿದ್ದೆ, ಅದು 1 ಕಪ್ಪಷ್ಟು ಹಾಲು. ಆಮೇಲೆ ಇದು ಗೋಡಂಬಿನೂ ನಾನು ಏನು ಪೇಸ್ಟ್ ಮಾಡ್ಕೊಂಡಿದ್ನಲ್ವ, ಅದನ್ನು ಹಾಕ್ತಾಯಿದ್ದೀನಿ ಇವಾಗ. ಆಮೇಲೆ 1 ಕಪ್ಪು ಹಾಲು ಹಾಕಿಬಿಟ್ಟು ನೀಟಾಗೆಲ್ಲ ಕುದಿಸೋಣ. ಅಂದರೆ ಇದನ್ನು ಹಾಕಿ ತುಂಬ ಕುದಿಸ್ಬಾರ್ದು, ಮೊದಲೇ ಸಾಂಬಾರೆಲ್ಲ ಕುದೀಲಿ. ಇದನ್ನು ಲಾಸ್ಟಲ್ಲಿ ಹಾಕಿ ಇದನ್ನು ತುಂಬ ಕುದಿಸಿದ್ರೆ ಟೇಸ್ಟ್ ಇದಾಗುತ್ತೆ. ಅದಕ್ಕೆ ಲಾಸ್ಟಲ್ಲಿ ಹಾಕ್ಬಿಟ್ಟು ಒಂದು 2 ನಿಮಿಷ ಕುದಿಸ್ಬೇಕು ಅಷ್ಟೇ. ನೋಡಿ ಎಲ್ಲ. ಆಮೇಲೆ ಲಾಸ್ಟಲ್ಲಿ 1 ಸ್ಪೂನ್ ಬೆಣ್ಣೆ ಹಾಕ್ತಾಯಿದ್ದೀನಿ ನಾನು. ಬೆಣ್ಣೆ ಹಾಕಿದ್ರೂ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಆಮೇಲೆ ಗೋಡಂಬಿದು ಕಾಯಲ್ಲೂ ಅಷ್ಟೇ ಸೋಸಿಟ್ಕೊಂಡ್ಬಿಡ್ಬೇಕು ಮಿಕ್ಸಿ ಮಾಡಿಕೊಂಡು. ನೋಡಿ ಎಲ್ಲದನ್ನು ಹಾಕಿ ಒಂದು 2 ನಿಮಿಷ ಕುದಿಸಿ ಆಮೇಲೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದರೆ ಕರಳೆ ಸಾಂಬಾರು ನೋಡಿ ಎಷ್ಟು ರಿಚ್ಚಾಗಿ ಬಂದಿದೆ ಸಾಂಬಾರು. ಇದು ತುಂಬ ಟೇಸ್ಟ್ ಅಂತೂ ಸಖತ್ತಾಗಿ ಬಂದಿದೆ, ತುಂಬ ಚೆನ್ನಾಗಾಗಿದೆ. ನಿಮ್ಗೆ ಇಲ್ಲೇನಾದರೂ ಉಪ್ಪು ಸ್ವಲ್ಪ ಕಡಿಮೆ ಆಯಿತು ಅಂದರೆ ಉಪ್ಪು ನೋಡಿಬಿಟ್ಟು ಹಾಕ್ಕೊಳ್ಳಿ. ಇದು ಚಪಾತಿಗಂತೂ ತುಂಬ ಚೆನ್ನಾಗಾಗುತ್ತೆ, ಅನ್ನ ಚಪಾತಿಗೂ, ಆಮೇಲೆ ಹೆಲ್ತಿಗೂ ತುಂಬ ಒಳ್ಳೆಯದಲ್ವಾ. ನೀವು ಒಂದು ಸರಿ ಈ ಕರಳೆ ಸಿಕ್ಕರೆ ಈ ಸಾಂಬಾರು ಮಾಡಿ ನೋಡಿ. ಈ ವಿಡಿಯೋ ನಿಮಗೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.